ಪೆನ್ ಡ್ರೈವ್ ಕೇಸಲ್ಲಿರುವಂತಹ ಸಂತ್ರಸ್ತೆಯರು ಈಗ SIT ಅವರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ಈಗ ಬಹಳ ಬಹಳ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ವಿಡಿಯೋ ಆಧರಿಸಿ ಸಂತ್ರಸ್ತೆಯರ ಪತ್ತೆಗೆ SIT ಯತ್ನವನ್ನ ಮಾಡ್ತಾ ಇದೆ. ನಾನವಳಲ್ಲ ಅಂತ ಸಂತ್ರಸ್ತೆಯರು ಹೇಳಿಕೊಳ್ಳುತ್ತಾ ಇದ್ದಾರೆ. ಯಾರವರು ಫೋಟೋಗಳೆಲ್ಲ ಬರ್ತಾ ಇದೆ ಅವರು. ದೂರು ನೀಡಲು SIT ಮುಂದೆ ಸಂತ್ರಸ್ತೆಯರು ಯಾರು ಮುಂದೆ ಬರ್ತಾ ಇಲ್ಲ. ಇದುವರೆಗೆ 5 ಸಂತ್ರಸ್ತೆಯರಷ್ಟೇ SIT ಸಂಪರ್ಕಕ್ಕೆ ಬಂದಿದ್ದಾರೆ. ಪೆನ್ ಡ್ರೈವ್ ಕೇಸಲ್ಲಿ SIT ಸಂಪರ್ಕಕ್ಕೆ ಸಂತ್ರಸ್ತೆಯರು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಈಗ ವಿಡಿಯೋ ಆಧರಿಸಿ ಸಂತ್ರಸ್ತೆಯರ ಪತ್ತೆಗೆ SIT ಯತ್ನವನ್ನ ಮಾಡ್ತಾ ಇದೆ. ಬಟ್ ಅವ್ರು ಹೇಳ್ತಾ ಇರೋದು ನಾನವಳಲ್ಲ ಅಂತ ಹೇಳಿ ಯಾರು ಮುಂದೆ ಬರೋಕ್ಕೆ ತಯಾರಾಗ್ತಾ ಇಲ್ಲ. ಈಗ ನನ್ನ ಸಹೋದ್ಯೋಗಿ ಹಾಸನದಿಂದ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಈಗ ಸಂತ್ರಸ್ತೆಯರು ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ ಅನ್ನುವಂಥದ್ದೇ ಆದರೆ ಭಯಾನ, ಅವರಿಗೇನಾದರೂ ಜೀವ ಬೆದರಿಕೆ ಇದೆಯಾ, ಅಥವಾ ಕುಟುಂಬ ಸಹಕಾರವನ್ನ ಕೊಡ್ತಾ ಇಲ್ವಾ, ಅಥವಾ ಯಾಕೆ ಬೇಕು ಈ ವಿಚಾರದಲ್ಲಿ ಸುಮ್ಮನೆ ನಮ್ಮನೇನೋ ಹಾಳಾಗೋಗುತ್ತೆ ಅನ್ನುವಂಥ ಮಟ್ಟಕ್ಕೆ ನಿಂತ್ಕೊಂಡಿದ್ದಾರೆ? ಏನು ಆಗ್ತಾ ಇದೆ ಹಾಸನದಲ್ಲಿ ಈ ವಿಚಾರದಲ್ಲಿ? ಅರುಣ್, ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರಿಂದ ಒಂದು ಅತ್ಯಾಚಾರ ಪ್ರಕರಣ ಹಾಗೂ ಒಂದು ಲೈಂಗಿಕ ಕಿರುಕುಳ ಪ್ರಕರಣ ದಾಖಲಾಗಿದೆ. ಅಲ್ಲದೆ ಸಾಕಷ್ಟು ವಿಡಿಯೋಗಳು ಏಪ್ರಿಲ್ 1ರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ. ಅದರಲ್ಲಿ ಸಾಕಷ್ಟು ಮಹಿಳೆಯರಿರ್ಬೋದು, ಯುವತಿಯರ ಫೋಟೋಗಳು, ವಿಡಿಯೋಗಳು ಹರಿದಾಡ್ತಿದೆ. ಆದರೆ ಇದುವರೆಗೂ ಯಾರು ಸಹ ದೂರನ್ನು ಕೊಡಲಿಕ್ಕೆ ಮುಂದೆ ಬರ್ತಿಲ್ಲ. ಯಾಕೆಂದರೆ ಅವರ ಭವಿಷ್ಯದ ಪ್ರಶ್ನೆ, ಸಮಾಜದಲ್ಲಿ ಅವರಿಗೆ ಒಂದು ರೀತಿಯ ಕೆಟ್ಟ ಹೆಸರು ಬರ್ತದೆ. ಈ ಎಲ್ಲ ನಾನಾ ಕಾರಣಗಳು, ಅಲ್ಲದೆ ಕುಟುಂಬದ ಸಹಕಾರ ಎಲ್ಲವನ್ನೂ ಸಹ ನೆನೆದುಕೊಂಡು ಅವರು ಯಾರೂ ಸಹ ಕಂಪ್ಲೇಂಟನ್ನು ಕೊಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಹಾಗಾಗಿ SIT ಸಹಾಯವಾಣಿಯನ್ನು ಸಹ ತೆರೆದಿದೆ. ಅಲ್ಲದೆ ಏನು ಆ ವಿಡಿಯೋ ಫೋಟೋಗಳಲ್ಲಿ ಇದೇ ಎನ್ನಲಾದ ಮಹಿಳೆ ಹಾಗೂ ಯುವತಿಯರ ಪೋಷಕರಿರ್ಬೋದು, ಅವರ ಪತಿಯರಿರ್ಬೋದು, ಅವರನ್ನು ಸಹ ಸಂಪರ್ಕ ಮಾಡೋಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಸಹ SIT ತಂಡ ಮಾಡ್ತಿದ್ರು ಸಹ ಅವರು ಜೀವ ಭಯ, ಅಂಜಿಕೆ, ಅವರು ಏನು ಅವರ ಕುಟುಂಬಕ್ಕೆ ಯಾವುದಾದ್ರೂ ಸಮಸ್ಯೆ ಆಗ್ತದೋ ಎಲ್ಲವನ್ನು ಎದುರಿ ಯಾರೂ ಸಹ ಇದುವರೆಗೂ ದೂರನ್ನು ನೀಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಹಾಗಾಗಿ SIT ತಂಡ ಏನಿದೆ ಪ್ರತಿದಿನವೂ ಸಹ ಆ ವಿಡಿಯೋ ಫೋಟೋಗಳು ಏನು ವೈರಲ್ ಆಗ್ತಿದೆ ಅವೆಲ್ಲವನ್ನು ಸಹ ಏನು ಸಂಗ್ರಹಿಸಿ ಆ ಮಹಿಳೆಯರು ಯಾವ ವಿಳಾಸದಲ್ಲಿದ್ದಾರೆ, ಆ ಮಹಿಳೆಯರ ಫೋಟೋಗಳು ನಿಜವೇ ಇವೆಲ್ಲವನ್ನು ಸಹ ಪರಿಶೀಲನೆ ನಡೆಸಿ ಯಾರಾದರೂ ದೂರು ಕೊಡ್ಬೋದು ಅಂತ ಹೇಳಿ ಅವರನ್ನು ಸಂಪರ್ಕ ಮಾಡುವಂಥ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಯಾವುದೂ ಸಹ ಫಲವನ್ನು ಕೊಡ್ತಿಲ್ಲ. ಇನ್ನೊಂದೆಡೆ ಆತಂಕದ ವಿಚಾರ ಅಂದರೆ ಹಾಸನ ಜಿಲ್ಲೆಯಲ್ಲಿ ಪ್ರತಿನಿತ್ಯವೂ ಸಹ ಇಂಥ ಅಶ್ಲೀಲ ವಿಡಿಯೋ ಫೋಟೋಗಳು ವೈರಲ್ ಆಗ್ತಿರೋದು. ಇದನ್ನು ತಡೆಗಟ್ಟಲಿಗೂ ಸಹ ಈಗ SIT ತಂಡ ಕಟ್ಟುನಿಟ್ಟಿನ ಒಂದು ಎಚ್ಚರಿಕೆಯನ್ನು ಸಹ ನೀಡಿರ್ತಕ್ಕಂಥದ್ದು. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.